ಆ ಟೈಮಲ್ಲಿ ಹೊರಟಿ ನಾನು ಬೆಂಗಳೂರಿಗೆ ಬಂದು ನಾಗರಬಾವಿ ಅಂಬೇಡ್ಕರ್ ಸರ್ಕಲಲ್ಲಿ ಆಡಿಷನ್ಸ್ ನಡೀತಾ ಇತ್ತು. ಸೊ ಹೋಗಿ ಆಡಿಷನ್ಸ್ ಕೊಟ್ಟೆ. ಬಟ್ ಅಲ್ಲಿ ಇದ್ದಿದ್ದೇ ನಮ್ಮ ಜೋಗಿ ಸುನಿತಾ ಮೇಡಮ್. ಅವರೇ ಸಹ ನಮಗೆ ಮೆಂಟರ್ ಆಗಿದ್ದರು ಕನ್ನಡ ಕೋಗಿಲೆ ಸೀಸನ್ 4. ಸೊ ಅವರು ಟೆಸ್ಟ್ ಮಾಡಿದ್ರೆ ಹೇಳಿದ್ನಲ್ಲ ವರ್ಸಟೈಲ್ ಸಿಂಗಿಂಗನ್ನು ನೋಡಿದ ತಕ್ಷಣ ಲಾಸ್ಟಿಗೆ ನನಗೆ ನಿಮ್ಮ ವಾಯ್ಸಲ್ಲಿ ಒಂದು ಸಾಂಗ್ ಕೇಳಬೇಕಂತ ಅನ್ನಿಸ್ತಾ ಇದೆ ಖಾಸಿ, ಹಾಡ್ತೀರಾ ಅಂತ. ಯಾವುದು ಮ್ಯಾಮ್? ಇದು ಕಾಣದ ಕಡಲಿಗೆ, ಅದರಲ್ಲಿ ಲಾಸ್ಟ್ ಪೋರ್ಷನ್ ಇದೆ, ಜಸ್ಟ್ ಏನು ಮ್ಯೂಸಿಕ್ ಇಲ್ಲ, ಜಸ್ಟ್ ಹಮ್ಮಿಂಗ್ಸ್ ಇದೆ, ಅದನ್ನು ಹಾಡ್ತೀರಾ, ಆ್ಯಡ್ ಲಿಪ್ ಥರ ಹಾಡ್ತೀರಾ ಅಂತ ಅಂದರು. ಆಯಿತು ಮ್ಯಾಮ್. ಯಾಕಂದರೆ ಅವರೆಲ್ಲ ಶ್ರೀ ಯಶೋತ್ ಸರ್ ಅವರು ಅಪ್ಪಟ ಶಿಷ್ಯಂದ್ರು ಅವರು, ನಮ್ಮ ಮಂಗಳಾ ರವಿ ಅವ್ರ ಮೇಡಮು, ಆಮೇಲೆ MD ಪಲ್ಲವಿ ಮೇಡಮು, ಜೋಗಿ ಸುನಿತಾ ಮೇಡಮು, ಇವರೆಲ್ಲ ಅವರ ಶಿಷ್ಯಂದರು. ಸೊ ಆ ಟೈಮಲ್ಲಿ ಅವರು ನನಗೆ ಹೇಳ್ದಂಗೆ, ಮ್ಯಾಮ್ ಲಿರಿಕ್ಸ್ ಗೊತ್ತಿಲ್ಲ, ನಾನೇನಾದರೂ ಟ್ರೈ ಮಾಡ್ಬೋದಾ ಹಿಂಗೆ ಅಂತ ಅಂದರು. ಅದೊಂದು ಮತ್ತು 100 ಕಣ್ಣು ಸಾಲದು ಸಾಂಗನ್ನು ಕೇಳಿದರು. ಅವರು ಆಯಿತು ಮ್ಯಾಮ್ ಹೇಳ್ತೀನಿ ಅಂತ ಹೇಳಿ ಅದು ಹೇಳಿದೆ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು, ಎಂದಿಗಾದರೂ ಕಾಣದ ಕಡಲನ್ನು ಸೇರಬಲ್ಲೆನೇನು. ಜಟಿಲ ಕಾನನನ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು, ಎಂದಿಗಾದರೂ ಕಾಣದ ಕಡಲನ್ನು ಸೇರಬಲ್ಲೆನೇನು. ಸೇರಬಹುದೇ ನಾನು ಕಡಲ ನೀರಿನೊಳು, ಕರಗಬಹುದೇ ನಾನು, ಕರಗಬಹುದೇ ನಾನು, ಕರಗಬಹುದೇ ನಾನು. ಇಷ್ಟೇ ಹಾಡಿದೆ. ಅವ್ರು ಕಳೆದೋಗ್ಬಿಟ್ರು, ಎಲ್ಲೋ ಅವ್ರ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ನಮ್ಮ ಗುರುಗಳು ಎಷ್ಟು ಹಾಡ್ತಾಯಿದ್ರು, ಅದು ಇವತ್ತು ನನ್ನ ಕಣ್ಣು ಮುಂದೆ ಬಂದಂಗೆ ಆಯಿತು ಪಿಕ್ಚರ್ ಅಂತ. ಅವ್ರು ಹತ್ತಿದ್ದೆ ನಂಗೆ ಪ್ಲಸ್ ಪಾಯಿಂಟ್ ಆಯಿತು, ಸೆಲೆಕ್ಟ್ ಆಗಿಬಿಟ್ಟೆ ಅಲ್ಲೇ.